ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಮಡಿಕೇರಿಯ ಗೋಲ್ಡನ್ ಟೆಂಪಲ್ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರಬಹುದು. ನಾನು ಕೂಡ ಮಡಿಕೇರಿ ಗೋಲ್ಡನ್ ಟೆಂಪಲ್ಗೆ ಹೋಗಿದ್ದೆ. ಹಾಗೆ ಅಲ್ಲಿಯ ಸುಂದರ ಅನುಭವವನ್ನು ಈ ವಿಡಿಯೋ ಮೂಲಕ ಹಂಚಿಕೊಳ್ತಿದ್ದೇನೆ ನಿಮ್ಮೊಟ್ಟಿಗೆ. ಹಾಗೆ ನಾವು ಹೋಗುವಾಗ ಅವರ ಪ್ರಾರ್ಥನೆ ಸಮಯ ಆಗಿತ್ತು. ಅವರ ಮಂತ್ರ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ನಾನಂತೂ ಮೊದಲ ಬಾರಿಗೆ ಫಸ್ಟ್ ಟೈಮ್ ನೋಡೋದು ಈ ಥರ ಎಲ್ಲ. ಹಾಗಾಗಿ ನಮಗೆ ತುಂಬ ಖುಷಿಯಾಯಿತು. ತುಂಬ ಟೈಮ್ ಸ್ಪೆಂಡ್ ಮಾಡಿದೆವು ನಾವಲ್ಲಿ. ಪ್ರಾರ್ಥನೆ ನೋಡಿ ಅಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು, ನೆಮ್ಮದಿ ಆಯಿತು, ಮತ್ತು ಮನಸ್ಸಿಗೆ ಒಂಥರ ಶಾಂತಿ ಸಿಕ್ಕಿತ್ತು ಅಲ್ಲಿಯ ವಾತಾವರಣ. ಅದೇ ರೀತಿ ನಾವು ಇನ್ನೂ ಸ್ವಲ್ಪ ಪರ್ಚೇಸ್ ಮಾಡುವ ಅಂತ ಹೇಳಿ ಅವರದೇ ಒಂದು ಶಾಪ್ ಇದೆ ಅಲ್ಲಿ ಹೊರಗಡೆ, ಅಲ್ಲಿಗೆ ಬಂದು ಸ್ವಲ್ಪ ಐಟಮ್ಗಳನ್ನೆಲ್ಲ ಪರ್ಚೇಸ್ ಮಾಡಿಕೊಂಡೆವು. ನೆಕ್ಸ್ಟ್ ನಮ್ಮ ಪ್ರಯಾಣ ಹೊರಟಿತ್ತು ಪೇಟ್ ಪೂಜೆ ಮಾಡಲಿಕ್ಕೆ. ತುಂಬಾ ಹಸಿವಾಗಿತ್ತು, ಮಧ್ಯಾಹ್ನ ಹೊತ್ತಾದ್ರಿಂದಾಗಿ ಒಂದು ಹೋಟೆಲಿಗೆ ಬಂದೆವು. ಇಲ್ಲೆಲ್ಲರೂ ತುಂಬ ಬ್ಯುಸಿಯಾಗಿದ್ದರು. ಮೆನು ನೋಡ್ದ ಮೊಬೈಲ್ ನೋಡ್ದ ಅಂತ ಹೇಳ್ಕೊಂಡು ಕೆಲವರಂತೂ ನಿದ್ದೆ ತೆಗಿತಿದ್ರು. ಸೊ ಗೈಸ್, ನಾವಿಲ್ಲಿ ಫಸ್ಟಿಗೆ ಗೂರ್ ಪೇಪರ್ ಅಂತ ಹೇಳಿ ಮಾಡಿದ್ದೆವು. ಇದು ಇಲ್ಲಿದ್ದು ಸ್ಪೆಷಲ್ ಅಂತೆ. ಟೇಸ್ಟ್ ಮಾಡಿ ನೋಡಬೇಕು ಹೇಗಿದೆ ಅಂತ ಹೇಳಿ ಕರಿಯನ್ನು ಆರ್ಡ್ರ್ ಮಾಡಿದರು, ಮೀನನ್ನು. ಹಾಗೆ ಇಲ್ಲಿ ಎಗ್ ಚಿಲ್ಲಿ. ಸೊ ಇಲ್ಲೆಲ್ಲ ನಾವು ಊಟ ಮಾಡ್ತಿದ್ದೀವಿ. ಊಟದ ನಂತರ ನಾವು ಬಂದದ್ದು ಕಾವೇರಿ ನಿಸರ್ಗಧಾಮಕ್ಕೆ. ಇಲ್ಲಿ ಎಂಟ್ರೆನ್ಸ್ ಫೀಸ್ ಇದೆ 60 ರೂಪಾಯಿ, ದೊಡ್ಡವರಿಗೆ, ಸಣ್ಣವರಿಗೆ 30 ರೂಪಾಯಿ. ಸೌಂಡೇ ಮಾಡಲಿಲ್ಲ. ಸೊ ನಾವಿವಾಗ ನಿಸರ್ಗಧಾಮದಲ್ಲಿದ್ದೀವಿ. ಕಾವೇರಿ ನಿಸರ್ಗಧಾಮ ಅಂದರೆ ಅದೊಂದು ಬ್ರಿಡ್ಜ್ ಮುರಿದೇ ಹೋಗಿದೆ. ಹಕ್ಕಿಯಿಂದ ಎಸ್ಕೇಪ್ ಆಗಿ ಬರಬೇಕಾದ್ರೆ ಸಾಕಾಗಿತ್ತು, ಆದರೆ ಖುಷಿಯಾಯಿತು. ಆದರೂ ಸ್ವಲ್ಪ ಭಯ ಆಯಿತು ಅದನ್ನು ಹಿಡ್ಕೊಂಡು ನಿಲ್ಲಲಿಕ್ಕೆ. ಹಾಗೆ ಇಲ್ಲಿ ನೋಡ್ಬೋದು, ಇದರೊಳಗೆ ತುಂಬ ಇದೇ ರೀತಿ ಹಕ್ಕಿಗಳು, ಬೇರೆ ಬೇರೆ ಜಾತಿಯ ಕೋಳಿಗಳು, ಆಸ್ಟ್ರಿಚ್ಗಳು ಎಲ್ಲ ಇದ್ದಾವೆ. ಕಾವೇರಿ ನಿಸರ್ಗಧಾಮ ಒಂದು ನೋಡುವಂಥ ಪ್ಲೇಸ್ ಮಡಿಕೇರಿಯಲ್ಲಿ. ನೋಡ್ತಾ ನೋಡಿ ಬೊಬ್ಬೆಟ್ಟಲ್ಲೆಲ್ಲ. ನಿಸರ್ಗಧಾಮಕ್ಕೆ ಒಳಗೆ ಹೋಗಬೇಕಾದ್ರೆ 60 ರೂಪಾಯಿ, ಪ್ಲಸ್ ಅಲ್ಲಿ ಕೆಲವು ಕಡೆ ಎಂಟ್ರಿ ಮಾಡಬೇಕಾದ್ರೆ ಅಲ್ಲಿ ಕೂಡ ನೀವು ಚಾರ್ಜ್ ಕೊಡಬೇಕು. ಈಗ ಈ ಹಕ್ಕಿಗಳನ್ನೆಲ್ಲ ನಾವು ಹಿಡ್ಕೊಂಡಿದ್ದೆ ನೋಡಿ, ಇದರ ಒಳಗೆ ಬರಬೇಕಾದ್ರೆ ಪುನಃ 50 ರೂಪಾಯಿ ನೀವು ಅಲ್ಲಿ ಕೊಡಬೇಕು. ಹಾಗೆ ಇದರೊಳಗೆ 50 ರೂಪಾಯಿ ಕೊಟ್ಟರು ನೋಡಲಿಕ್ಕೆ ತುಂಬ ಒಳ್ಳೆಯದಿದೆ. ಮತ್ತು ಈ ರೀತಿ ಎಲ್ಲ ನಿಮ್ಮ ಕೈಗೆ ಫುಡ್ ಕೊಟ್ಟು ಹಕ್ಕಿಗಳೆಲ್ಲ ಬಂದು ಕೂತ್ಕೊಳ್ಳೋದು ಕೂಡ ಮಾಡ್ತಾರೆ.
ತುಂಬ ಚೆನ್ನಾಗಿದೆ, ತುಂಬ ಪ್ರಶಾಂತವಾಗಿದೆ. ಇದೆಲ್ಲ ಇರೋದು ನಿಸರ್ಗಧಾಮದಲ್ಲೇ. ಸೊ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಮಡಿಕೇರಿಯ ಪ್ರವಾಸದ ಒಂದು ಸಂತೋಷದ ಕ್ಷಣಗಳು. ಹಾಗೆ ಮಡಿಕೇರಿ ತುಂಬ ಚೆನ್ನಾಗಿದೆ. ಡಿಸೆಂಬರಲ್ಲೆಲ್ಲ ಹೋದರೆ ಇನ್ನೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿಯ ತನಕ ಬಾಯ್, ಟೇಕ್ ಕೇರ್.